ಇನ್ನು ಸಿಎಂ ಸಿದ್ದರಾಮಯ್ಯ ಗೆದ್ದಿದ್ದು ಕಳ್ಳ ಓಟಿನಿಂದಾಗಿ. ಸಿದ್ದು ವಿರುದ್ಧ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ. ಸಿಎಂ ಸಿದ್ದು ಗೆದ್ದಿದ್ದು ಕಳ್ಳ ಓಟಿನಿಂದಾನ? ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಹೇಳಿಕೆ ಕೊಟ್ಟಿರೋದು ಸಿಎಂ ಇಬ್ರಾಹಿಂ. ಇನ್ನು ಸಿಎಂ ಇಬ್ರಾಹಿಂ ಅವರ ಹೇಳಿಕೆಗಳು, ಬಾದಾಮಿಯಲ್ಲಿ ಸಿದ್ದು ಗೆಲುವು ಸಾಧಿಸಿದ್ರು, ಆದರೆ ಆ ಗೆಲ್ಲೋದಕ್ಕೊಂದು ಕಾರಣ ಇತ್ತು. ಬಾದಾಮಿಯಲ್ಲಿ ಗೆದ್ದಿದ್ದಕ್ಕೆ ಸಿಎಂ ಆಗಿದ್ರು ಸಿದ್ದರಾಮಯ್ಯ. ಅವತ್ತು ಮತದಾರರಿಗೆ ಹಣ ಕೊಟ್ಟು ಗೆಲುವು ಸಾಧಿಸಿದ್ರು ಅಂತ ಹೇಳಿ ಗುರುತರ ಆರೋಪವನ್ನು ಸಿಎಂ ಇಬ್ರಾಹಿಂ ಮಾಡಿದ್ದಾರೆ. ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟ ಇಬ್ರಾಹಿಂ, ಸಿಎಂ ಸಿದ್ದು 2 ಬಾರಿ ಸಿಎಂ ಆಗಿದ್ದಾರೆ, ದಲಿತರ ಓಟು ಪಡೆದು ಸಿಎಂ ಆಗಿದ್ದೀರಿ. ಅಹಿಂದ ವರ್ಗದ ಸಿಎಂ ಸಿದ್ದರಾಮಯ್ಯ 1 ಬಾರಿ ಆದರೂ ದಲಿತರನ್ನ ಸಿಎಂ ಮಾಡಿ. ಬಾದಾಮಿ ಚುನಾವಣೆಯಲ್ಲಿ ಸಿದ್ದು ಸೋಲಬೇಕಾಗಿತ್ತು, ಆದರೆ ಮತಕಳ್ಳತನದಿಂದಾಗಿ ಅವರು ಗೆದ್ರು. ನಾನು ಶಾಸಕ ಬಿಬಿ ಚಿಮ್ಮನಕಟ್ಟಿ ಸೇರಿ ಸಾಲ ಮಾಡಿ 3,000 ಮತಗಳನ್ನು ಖರೀದಿ ಮಾಡಿ ಸಿದ್ದು ಅವರನ್ನ ಗೆಲ್ಲಿಸಿದ್ವಿ. ಕೌಂಟಿಂಗ್ ದಿನ ಸಿದ್ದು ಸೋಲಿನ ಭಯದಲ್ಲಿದ್ದರು, ಆಗ ನಾನೇ ಮ್ಯಾನೇಜ್ ಮಾಡಿದ್ದೇನೆ ಎಂದ ಇಬ್ರಾಹಿಂ. ಇವರು ದಿನಕ್ಕೊಂದು ಸ್ಟೇಟ್ಮೆಂಟು, ಹೊಸ ತರಹದ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಡ್ತಾ ರಾಜಕಾರಣದಲ್ಲಿ ಸಕ್ರಿಯರಾಗಿರ್ತಕ್ಕಂಥ ಇಬ್ರಾಹಿಂ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಒಂದು ಆರೋಪ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಆರೋಪವನ್ನು ಸ್ವೀಕರಿಸೋದಕ್ಕೆ ಜನ ಬಹಳಷ್ಟು ಕಡಿಮೆ ಇದ್ದಾರೆ. ಕಾರಣ, ಒಂದು ಕಡೆ ತಟಸ್ಥವಾಗಿ ನಿಲ್ಲದ ಒಬ್ಬ ರಾಜಕಾರಣಿ. ಬುಧವಾರ ಒಂದು ಪಕ್ಷದಲ್ಲಾದರೆ ಗುರುವಾರ ಮತ್ತೊಂದು ಪಕ್ಷದಲ್ಲಿ ಇರ್ತಾರೆ. ಶುಕ್ರವಾರ ಮನೇಲಿ ಸುಮ್ಮನೆ ಕೂತಿದ್ರೆ ಶನಿವಾರ ಬೇರೆ ಹೊಸ ಪಕ್ಷ ಕಟ್ತೀನಿ ಅಂತಾರೆ. ಇಂಥವ್ರು ಹೇಳಿಕೆ ಕಟ್ಕೊಂಡು ರಾಜ್ಯದ ಜನ ಏನು ಬಾಯ್ ಬಡ್ಕೊಳ್ಳೋದ, ತಲೆ ಚೆಚ್ಕೊಳ್ಳೋದ? ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ನಲ್ಲಿ MLC ಆಗಿದ್ರು. ಒಂದು ಒಳ್ಳೆಯ ಸ್ಥಾನ ಕೊಡಲಾಗಿತ್ತು, ಅವರಿಗೆ ಒಳ್ಳೆಯ ಉತ್ತಮ ಸ್ಥಾನ ಕೊಡಲಾಗಿತ್ತು. MLC ಆಗಿದ್ದವರು MLCಗೆ ರಾಜೀನಾಮೆ ಕೊಟ್ಟು ಪ್ರಾದೇಶಿಕ ಪಕ್ಷ ಸೇರ್ತೀನಿ, ಕುಮಾರಣ್ಣ ಏನು ಅಲ್ಲಿ ಕಿಂಗ್ ಮೇಕರ್ ಕುಮಾರಣ್ಣ, ಹೆಂಗೋ 2023 ಅಸೆಂಬ್ಲಿ ಎಲೆಕ್ಷನ್ಗೆ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅನ್ನೋ ಒಂದು ವೇವ್ ಇತ್ತು, ಅಲೆ ಇತ್ತು. ಹಾಗಾಗಿ ಅಲ್ಲಿಂದ ಮೆತ್ತಗೆ ಜಾಗ ಖಾಲಿ ಮಾಡಿದ್ರು, MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು. JDS ಪಕ್ಷ ಈ ಮನುಷ್ಯನಿಗೆ ರಾಜ್ಯದ ಅಧ್ಯಕ್ಷನನ್ನಾಗಿ ಮಾಡ್ತು. ಆದರೆ ಆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತೆಗೆದುಕೊಂಡ ಸೀಟುಗಳೆಷ್ಟು? 17ರಿಂದ 18. ರಾಜ್ಯಾಧ್ಯಕ್ಷರಿಗೂ ಮುನ್ನ JDS 30ರಿಂದ 34 ಸೀಟ್ ಪಡ್ಕೊಂಡಿತ್ತು. ನಿಮ್ಮನ್ನು ರಾಜ್ಯಾಧ್ಯಕ್ಷರು ಮಾಡಿ ನೀವು ಕೊಟ್ಟ ಕೊಡುಗೆಗಳೇನು? ಅಲ್ಪಸಂಖ್ಯಾತ ಮತಗಳು ನಮ್ಮ ಪಕ್ಷಕ್ಕೆ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಬಂದೇ ಬರುತ್ತೆ. ಅದನ್ನು ಸ್ವೀಕರಿಸಿಕೊಳ್ಳೋದಕ್ಕೆ ಸಿಎಂ ಇಬ್ರಾಹಿಂ ಸಿದ್ಧರಿರಲಿಲ್ಲ. ನಾನು ಇರೋದ್ರಿಂದಾಗಿ ಒಂದಷ್ಟು ಅಲ್ಪಸಂಖ್ಯಾತರ ಓಟ್ಗಳು ಬಂತು ಅಂತ ಹೇಳಿ ವಾದ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಸಿಎಂ ಸಿದ್ದರಾಮಯ್ಯ, ಸಿಎಂ ಇಬ್ರಾಹಿಂ ರಾಜೀನಾಮೆ ಕೊಟ್ಟು ಮನೆಗೆ ಹೋದರು. ಪಕ್ಷವನ್ನು ಕೂಡ ತೊರಿತೀನಿ ಅಂದರು. ಅದಕ್ಕೊಂದಷ್ಟು ಕಾರಣಗಳನ್ನು ಕೊಟ್ಟರು. JDS ಮೈತ್ರಿ ಮಾಡಿಕೊಂಡ ಕಾರಣ. ಈಗ ಅವರು ಖಾಲಿ ಇದ್ದಾರೆ. ಅವರಲ್ಲಿ ಏನಾದರೂ ರಾಜಕೀಯ ಜವಾಬ್ದಾರಿಗಳಿದೆಯಾ ಅಂತ ಕೇಳಿದ್ರೆ ಇಲ್ಲ. ಅವರಿಗೇನಾದರೂ ಸಾಮಾಜಿಕವಾದಂಥ ಬದ್ಧತೆ ಇದೆಯಾ ಅಂತ ಕೇಳಿದ್ರೆ ಬದ್ಧತೆ ಇದೆ, ಆದರೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಲ್ಲ. ಒಬ್ಬ ಹಾಲಿ CMನ ಮೇಲೆ ಗುರುತರ ಆರೋಪವನ್ನು ಮಾಡ್ಕೊಂಡು, ಅದು ಸತ್ಯವಾಗಿದ್ದರೆ ದಾಖಲೆ ತೋರಿಸ್ಬೇಕು. ಬಾಯಿ ಮಾತಲ್ಲಿ ತಮಾಷೆ ಮಾಡ್ಕೊಂಡು, ಕಾಮಿಡಿ ಮಾಡ್ಕೊಂಡು ಒಂದು ಆರೋಪ ಮಾಡಿದ್ರೆ ಅದನ್ನು ನಂಬುವಂಥ ಮೂರ್ಖರು ರಾಜ್ಯದಲ್ಲಿಲ್ಲ. ಬಾಯಿ ಮಾತಲ್ಲಿ ಕಾಮಿಡಿ ಮಾಡ್ಕೊಂಡು ಒಂದು ಆರೋಪ ಮಾಡಿದ್ರೆ ಅದನ್ನು ಸ್ವೀಕರಿಸುವಂತಹ ಮೂರ್ಖ ಜನ ನಮ್ಮ ರಾಜ್ಯದಲ್ಲಿಲ್ಲ. ದಾಖಲೆಗಳನ್ನು ತೋರಿಸಿ, ಬಾದಾಮಿ ಮತಗಟ್ಟೆಗಳ ಏನು ನಕಲಿ ದಾಖಲೆಗಳನ್ನು ತಗೊಂಡು ಬನ್ನಿ. ನೀವು ಯಾರ್ಯಾರನ್ನ ಖರೀದಿ ಮಾಡ್ಕೊಂಡ್ರಿ, ನೀವು ಯಾರಿಗೆ ದುಡ್ಡು ಕೊಟ್ರಿ, ಆ ದುಡ್ಡು ಆಮಿಷ ಕೊಟ್ಟಿದ್ದು ಅಪರಾಧ, ಕ್ರೈಮ್, ಅಫೆನ್ಸ್. ಅದು ನೀವು ಮಾಡಿದ್ದೇ ತಪ್ಪು, ಇಲ್ಲೀಗಲ್. ಯಾರಿಗೆ ಆಮಿಷ ಕೊಟ್ರಿ? ಯಾಕೆ ನಿಮ್ಮ ಜೊತೆ ದುಡ್ಡು ತಗೊಂಡ್ರು? ನೀವ್ಯಾಕೆ ದುಡ್ಡು ಕೊಡೋದಕ್ಕೆ ಹೋದ್ರಿ? ಸಿಎಂ ಸಿದ್ದರಾಮಯ್ಯರ ಮಾತನ್ನು ಕೇಳಿ ನೀವ್ಯಾಕೆ ಲಂಚ ಕೊಡೋದಕ್ಕೆ ಹೋದ್ರಿ, ಆಮಿಷವನ್ನು ಕೊಟ್ರಿ? ಈ ಅರ್ಥಗಳಲ್ಲೂ ಕೂಡ ಪ್ರಶ್ನೆಗಳು ಉದ್ಭವಗೊಳ್ಳುತ್ತೆ. ಒಟ್ಟಾರೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯರವರು ಗೆದ್ದಿದ್ದು ಮತ ಖರೀದಿ ಮಾಡ್ಕೊಂಡು, ಕಳ್ಳತನದಿಂದ ವೋಟ್ ರಾಬರಿ ಮಾಡ್ಕೊಂಡು ಅನ್ನುವಂಥ ಆರೋಪವನ್ನು ಸಿಎಂ ಇಬ್ರಾಹಿಂ ಅವರು ಈಗ ಸಿದ್ದರಾಮಯ್ಯರ ವಿರುದ್ಧ ಮಾಡ್ತಾ ಇರುವಂತಹದ್ದು. ಜೊತೆಗೆ ಈಗಾಗಲೇ ಸಿಎಂ ಇಬ್ರಾಹಿಂ ಅವರ ವಿರುದ್ಧ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.